ಹಾಯ್, ವಿ ಎ ಒ ಸಿಲೆಬಸ್ನ ಇವತ್ತು ಕಂಪ್ಲೀಟಾಗಿ ಕಾಂಪ್ರಹೆನ್ಸಿವ್ ಆಗಿ ಹೇಳ್ತೀನಿ, ಸರಿನಾ? ಫಸ್ಟ್, ಕರೆಂಟ್ ಅಫೇರ್ಸ್ ವೆರಿ 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 ಇಂಪಾರ್ಟೆಂಟ್. ನಿಮ್ಮೆಲ್ಲರಿಗೂ ಗೊತ್ತಿರೋದೆ. ಕರೆಂಟ್ ಅಫೇರ್ಸಲ್ಲಿ ಯಾವ್ಯಾವ ಟಾಪಿಕ್ ಇಂಪಾರ್ಟೆಂಟ್ ಅದನ್ನು ಹೇಳ್ತೀನಿ. ಫಸ್ಟು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ನ್ಯೂಸ್ಗಳು ಏನಾದರೂ ಇದ್ದರೆ ಕವರ್ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ಪೋರ್ಟ್ಸ್ ಇವೆಂಟ್ಸ್ಗಳು, 1 ಇಯರಲ್ಲಿ ಏನಾದರೂ ತುಂಬ ಇಂಪಾರ್ಟೆಂಟ್ ಆಗಿರೋ ಸ್ಪೋರ್ಟ್ಸ್ ಇವೆಂಟ್ಸ್ಗಳು ನಡೆದಿದ್ರೆ ಅದನ್ನು ಕವರ್ ಮಾಡ್ಕೊಳ್ಳಿ. ದೆನ್ ಅವಾರ್ಡ್ಸ್ ಆ್ಯಂಡ್ ಹಾನರ್ಸ್, ಓಕೆ. ದೆನ್ ಗೌರ್ಮೆಂಟ್ ಸ್ಕೀಮ್ಸ್, ರೀಸೆಂಟ್ ಗೌರ್ಮೆಂಟ್ ಸ್ಕೀಮ್ಸ್ಗಳು ಯಾವುದಾದ್ರೂ ತೊಗೊಂಬಂದಿದ್ರೆ ಅದನ್ನು ಓದಿ. ದೆನ್ ಮೇಜರ್ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್, ಯಾವುದಾದ್ರೂ ಪೊಲಿಟಿಕಲ್ ರಿಲೇಟೆಡ್ ಆಗಿ ಯಾವುದಾದ್ರೂ ಡೆವಲಪ್ಮೆಂಟ್ಸ್ಗಳಾಗಿದೆ ರೀಸೆಂಟಾಗಿ ಕವರ್ ಮಾಡ್ಕೊಳ್ಳಿ. ದೆನ್ ಲಾಸ್ಟ್ ಕೋರ್ಸ್ ವೆರಿ ಇಂಪಾರ್ಟೆಂಟ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ನಿಮ್ಮದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಂದ್ಬಿಟ್ಟು ಓವರ್ಲ್ಯಾಪ್ ಆಗೇ ಆಗುತ್ತೆ ಕರೆಂಟ್ ಅಫೇರ್ಸ್ಗೆ, ಅದನ್ನು ಓದ್ಕೊಳ್ಳಿ, ಓಕೆನಾ. ದೆನ್ ಪಾಲಿಟಿಯಲ್ಲಿ ಯಾವುದು ಇಂಪಾರ್ಟೆಂಟ್? ಪಾಲಿಟಿಯಲ್ಲಿ ಎಲ್ಲ ಟಾಪಿಕ್ಸು ಇಂಪಾರ್ಟೆಂಟ್. ಸ್ಟಾರ್ಟಿಂಗ್ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ ಹೇಗಾಯಿತು ಅನ್ನೋದರಿಂದ ಎಂಡಿಂಗ್ ನಿಮಗೆ ಯಾವುದೇ ಏನಂತಾರೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಥವಾ ಜುಡಿಷಿಯರಿ ಅಲ್ಲಿ ತನಕನೂ ಇಂಪಾರ್ಟೆಂಟ್ ಇದೆ. ಕಂಪ್ಲೀಟ್ ಲಕ್ಷ್ಮೀಕಾಂತ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ಸೊ ಅದನ್ನು ಕವರ್ ಮಾಡ್ಕೊಳ್ಳಿ, ಸರಿನಾ. ದೆನ್ ಹಿಸ್ಟ್ರಿಯಲ್ಲಿ ಏನ್ಷಂಟ್ ಹಿಸ್ಟ್ರಿ, ಮೆಡಿವಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ ಆಫ್ ಕರ್ನಾಟಕ, ಓಕೆ. ಕರ್ನಾಟಕ ರೋಲ್ ಇನ್ ಇಂಡಿಯನ್ ಇಂಡಿಪೆಂಡೆನ್ಸ್, ಇದು ಇಂಪಾರ್ಟೆಂಟ್. ಕರ್ನಾಟಕ ರೋಲ್ ಇನ್ ಇಂಡಿಯನ್ ಇಂಡಿಪೆಂಡೆನ್ಸ್, ಇದಿಷ್ಟು ಹಿಸ್ಟ್ರಿಯಲ್ಲಿ ಕವರ್ ಮಾಡ್ಕೊಳ್ಳಿ. ದೆನ್ ಜಿಯೋಗ್ರಫಿ ಜೊತೆಗೆ ಜಿಯೋಗ್ರಫಿ ರಿಲೇಷನ್ ಟು ಕರ್ನಾಟಕ, ಅಂದರೆ ಕರ್ನಾಟಕ ಜಿಯೋಗ್ರಫಿನ ಸ್ವಲ್ಪ ಗೊತ್ತಿರಬೇಕು. ಅದರಲ್ಲಿ ಯಾವುದಾದ್ರು ಫಿಸಿಕಲ್ ಜಿಯೋಗ್ರಫಿ ಆಫ್ ಇಂಡಿಯಾ ಗೊತ್ತಿರಬೇಕು, ಕ್ಲೈಮೇಟ್ ಆ್ಯಂಡ್ ವೆಜಿಟೇಷನ್, ಮೇಜರ್ ರಿವರ್ಸ್ ಆ್ಯಂಡ್ ಮೌಂಟೇನ್ಸ್, ಆಮೇಲೆ ಡಿಸ್ಟ್ರಿಕ್ಟ್ಸ್ ಆ್ಯಂಡ್ ಜಿಯೋಗ್ರಫಿಕಲ್ ಫೀಚರ್ಸ್ ಆಫ್ ಕರ್ನಾಟಕ, ಇದು ವೆರಿ ಇಂಪಾರ್ಟೆಂಟ್. ಡಿಸ್ಟ್ರಿಕ್ಟ್ಸ್ ಆ್ಯಂಡ್ ಜಿಯೋಗ್ರಫಿಕಲ್ ಫೀಚರ್ಸ್ ಆಫ್ ಕರ್ನಾಟಕ. ದೆನ್ ನ್ಯಾಚುರಲ್ ರಿಸೋರ್ಸ್ ಆಫ್ ಕರ್ನಾಟಕ, ಇದಿಷ್ಟನ್ನು ನೀವು ಜಿಯೋಗ್ರಫಿಯಲ್ಲಿ ಕವರ್ ಮಾಡ್ಕೊಳ್ಳಿ. ದೆನ್ ಎಕಾನಮಿಯಲ್ಲಿ ಯಾವ್ದಾದ್ರು ಬರುತ್ತೆ, ಕಂಪ್ಲೀಟ್ ಎಕಾನಮಿ ಯಾವ್ದಾದ್ರು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆಯೋ ಅದೆಲ್ಲ ಇಂಪಾರ್ಟೆಂಟ್ ಇದೆ. ಎಕಾನಮಿಯಲ್ಲಿ ಇನ್ನೊಂದು ಏನು ಇಂಪಾರ್ಟೆಂಟ್ ಇದೆ, ನಿಮ್ಮದು ಕರೆಂಟ್ ಅಫೇರ್ಸ್ ಓವರ್ಲ್ಯಾಪ್ ಆಗುತ್ತೆ. ಬಡ್ಜೆಟ್ ಇರುತ್ತಲ್ಲ, ಆ ವರ್ಷದ ಬಡ್ಜೆಟ್ ಏನಿರುತ್ತೋ ಅದನ್ನು ಕವರ್ ಮಾಡ್ಕೊಳ್ಳಿ. ಎಕನಾಮಿಕ್ ಡೆವಲಪ್ಮೆಂಟ್ ಪ್ಲ್ಯಾನ್ಸು, ರೂರಲ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ಸು, ರೋಲ್ ಆಫ್ ಪಂಚಾಯತ್ ರಾಜ್ ವೆರಿ ವೆರಿ ಇಂಪಾರ್ಟೆಂಟ್. ರೋಲ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ವೆರಿ ಇಂಪಾರ್ಟೆಂಟ್. ರೂಲ್ ಆಫ್ ಕೋಆಪರೇಟಿವ್ ಸೊಸೈಟೀಸ್. ದೆನ್ ಅಗ್ರಿಕಲ್ಚರ್ ರಿಲೇಟೆಡ್ ಏನಾದರೂ ನ್ಯೂಸ್ ಇದ್ದರೆ, ಪಾವರ್ಟಿ ರಿಲೇಟೆಡ್ ಏನಾದರೂ ನ್ಯೂಸ್ ಇದ್ದರೆ ಅದನ್ನು ಕವರ್ ಮಾಡ್ಕೊಳ್ಳಿ, ಓಕೆನಾ. ದೆನ್ ಎನ್ವೈರನ್ಮೆಂಟಲ್ಲಿ ಕಂಪ್ಲೀಟ್ ಎಲ್ಲ ಟಾಪಿಕ್ಸ್. ಯಾವುದಾದ್ರೂ ಒಂದೊಳ್ಳೆ ಬುಕ್ನ ರೆಫರ್ ಮಾಡಿ ಆ ಬುಕ್ಕಲ್ಲಿ ಏನು ಬರುತ್ತೋ ಅದಷ್ಟು ಓದ್ಕೊಳ್ಳಿ, ಸರಿನಾ. ದೆನ್ ಇನ್ಯಾವ ಸಬ್ಜೆಕ್ಟ್ಸ್ ಬರುತ್ತೆ, ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ, ಎಕನಾಮಿಕ್ಸ್. ದೆನ್ ಅದಾದಮೇಲೆ ಇನ್ಯಾವುದಿದೆ, ಜಿಯೋಗ್ರಫಿ ಆಯಿತು, ಎಕನಾಮಿಕ್ಸ್ ಆಯಿತು, ಕರೆಂಟ್ ಅಫೇರ್ಸ್ ಆಯಿತು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಜಸ್ಟ್ ಬೇಸಿಕ್ಸ್ ತಿಳ್ಕೊಳ್ಳಿ. ನೀವೇನೋ ಸೈನ್ಸ್ ಸ್ಟೂಡೆಂಟ್ ಆಗಿದ್ದರೆ ನೀವು ಜಸ್ಟ್ ಕರೆಂಟ್ ಅಫೇರ್ಸ್ನ ಫಾಲೋ ಮಾಡ್ಕೊಳ್ಳಿ. ಇಲ್ಲ ನೀವು ಸೈನ್ಸ್ ಸ್ಟೂಡೆಂಟ್ ಆಗಿಲ್ಲ ಅಂದರೆ ನೀವು ಕರೆಂಟ್ ಅಫೇರ್ಸ್ ಜೊತೆಗೆ ಯಾವುದಾದ್ರೂ ಒಂದು ಬೇಸಿಕ್ ಸ್ಟ್ಯಾಂಡರ್ಡ್ ಬುಕ್ ಇಟ್ಕೊಳ್ಳಿ. ಮೇಯ್ನಾಗಿ NCERT ಈಸ್ ಎನಫ್, ಓಕೆನಾ. ಇದಿಷ್ಟು ಪೇಪರ್ 1ಗೆ ಆಗೋಗುತ್ತೆ. ಇದರಲ್ಲಿ ಇನ್ಯಾವುದಾದ್ರೂ ಅಡಿಷ್ನಲ್ ಸಬ್ಜೆಕ್ಟ್ ಇದೆಯಾ ಅಥವಾ ನಾವು ಮರ್ತೋಗ್ಬಿಟ್ನಾ? ಇಲ್ಲ ಅಂತ ಅಂದ್ಕೊತೀನಿ. ಹಿಸ್ಟ್ರಿ, ಜಿಯೋಗ್ರಫಿ, ಎನ್ವೈರನ್ಮೆಂಟ್, ಪಾಲಿಟಿ, ಎಕನಾಮಿಕ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಓಕೆ. ದೆನ್ ಕರೆಂಟ್ ಅಫೇರ್ಸ್, ಓಕೆ, ಮುಗೀತು. ದೆನ್ ಪೇಪರ್ 2 ಹೋಗೋಣ. ಪೇಪರ್ 2 ಅಲ್ಲಿ ಫಸ್ಟ್ ಬಂದ್ಬಿಟ್ಟು ಕನ್ನಡ ಬಂದ್ಬಿಟ್ಟು ನಿಮಗೆ ಕನ್ನಡ ಗ್ರಾಮರ್ ಬಗ್ಗೆ ತಿಳ್ಕೊಳ್ಳಿ. ವೊಕ್ಯಾಬ್ಯುಲರಿ, ಇಡಿಯಮ್ಸ್, ಈ ಥರ ಎಲ್ಲ ಬರುತ್ತಲ್ಲ, ಈ ಸಮಾಸ, ಸಂಧಿ, ಆಮೇಲೆ ಅಕ್ಷರಮಾಲೆ, ವರ್ಣಮಾಲೆ, ಆಮೇಲೆ ಕಾಗುಣಿತ, ಆಮೇಲೆ ಈ ಥರ, ಆಮೇಲೆ ಯಾವ ಕವಿ ಯಾವ ಕೃತಿನ ಬರೆದ್ರು, ಆಮೇಲೆ ವಿರುದ್ಧಾರ್ಥಕ ಪದ, ಸಮಾನಾರ್ಥಕ ಪದ, ಇದೆಲ್ಲ ಕನ್ನಡ ಗ್ರಾಮರ್ನ ಕಂಪ್ಲೀಟಾಗಿ ಕನ್ನಡ ಇದರಲ್ಲಿ ಕವರ್ ಮಾಡ್ಕೊಳ್ಳಿ. ದೆನ್ ಇಂಗ್ಲೀಷ್ ಬಂದುಬಿಟ್ಟು ಇಂಗ್ಲೀಷಲ್ಲಿ ಗ್ರಾಮರ್ ಮತ್ತು ಯೂಸೇಜು, ವೊಕ್ಯಾಬಲ್ ಬಿಲ್ಡಿಂಗು, ರೀಡಿಂಗ್ ಕಾಂಪ್ರಿಹೆನ್ಷನ್ನು, ರೈಟಿಂಗ್ ಸ್ಕಿಲ್ಲು, ವರ್ಬಲ್ ಎಬಿಲಿಟಿ ಕಂಪ್ಲೀಟ್, ಇದೆಲ್ಲ ಕೂಡ ಇಂಗ್ಲೀಷಲ್ಲಿ ಕವರ್ ಮಾಡ್ಕೊಳ್ಳಿ. ಎಲ್ಲನೂ ಬೇಸಿಕ್ಸ್, ತುಂಬ ಡೆಪ್ತ್ ಬೇಡ, ಬೇಸಿಕ್ ನಾಲೆಡ್ಜ್ ಇದ್ದರೆ ಸಾಕು, ಓಕೆನಾ. ಬೇಸಿಕ್ಸಾಗಿ ಏನು ಬೇಕೋ ಅದನ್ನು ತಿಳ್ಕೊಳ್ಳಿ. ದೆನ್ ಲಾಸ್ಟ್
ಕಂಪ್ಯೂಟರಲ್ಲಿ ಕಂಪ್ಯೂಟರ್ ಆಪ್ರೇಷನ್ಸು, ಸಾಫ್ಟ್ವೇರ್, ಹಾರ್ಡ್ವೇರು, ಇಂಟರ್ನೆಟ್ಟು, ನೆಟ್ವರ್ಕಿಂಗ್, ಕಂಪ್ಯೂಟರ್ ಸೆಕ್ಯೂರಿಟಿ, ರೀಸೆಂಟ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಅಥವಾ ಡೆವಲಪ್ಮೆಂಟ್ ಏನಾಗಿದ್ರು ತಿಳ್ಕೊಳ್ಳಿ. ಸೊ ಈ 3 ಬಂದ್ಬಿಟ್ಟು ನಿಮ್ಮ ಪೇಪರ್ 2 ಅಲ್ಲಿ. ಓಕೆನಾ? ಸೊ ಇದು ನಿಮ್ಮದು ಸಿಲೆಬಸ್ ಆಗಿರುತ್ತೆ. ಇದು ಬಿಟ್ಟು ಎಕ್ಸ್ಟ್ರಾ ಸಿಲೆಬಸ್ ಇಲ್ಲ. ಸೊ ಇದರ ಅರ್ಥ ಏನು ಅಂದರೆ, ನೀವು ನಿಮ್ಮ ಸ್ಟ್ಯಾಂಡರ್ಡ್ ಬುಕ್ನ ಕವರ್ ಮಾಡ್ತೀರಾ, ಪ್ಲಸ್ ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ನ ಕವರ್ ಮಾಡ್ಕೊತೀರಾ, ಜಸ್ಟ್ ಕರೆಂಟ್ ಅಫೇರ್ಸ್ ಒಂದು ಕವರ್ ಮಾಡ್ಕೊತೀರಾ. ಸೊ ಇದರಿಂದ ನಿಮ್ಮದು ಪೇಪರ್ 1, ಪೇಪರ್ 2 ಮುಗಿಯುತ್ತೆ. ಇನ್ನೊಂದು ಕ್ವಶನ್ ನನಗೆ ಕೇಳಿದರು, ಏನಾದರೂ ಇಂಟರ್ವ್ಯೂ ಇರುತ್ತಾ? ಇಂಟರ್ವ್ಯೂ ಎಲ್ಲ ಏನಿರಲ್ಲ, ಜಸ್ಟ್ ನಿಮಗೆ ಫಸ್ಟ್ ಒಂದು ಎಕ್ಸಾಮ್ ಇರುತ್ತೆ, ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಅದರ ಕ್ವಾಲಿಫೈ ಆದರೆ ರಿಟರ್ನ್ ಎಕ್ಸಾಮ್ ಮೇನ್ಸ್ ಥರ ಏನಾದರೂ ಇರುತ್ತಾ? ಇಲ್ಲ, ಜಸ್ಟ್ ಪ್ರಿಲಿಮ್ಸ್ ಥರ ಇರುತ್ತೆ ಅಷ್ಟೇ. ಜಸ್ಟ್ MCQ ಬೇಸ್ಡ್ 1-2 ಪೇಪರ್ ಇರುತ್ತೆ. ಅದಾದಮೇಲೆ ನೀವು ಸೆಲೆಕ್ಟ್ ಆದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಸೊ ಅಷ್ಟಿರುತ್ತೆ. ಸೊ ಸಿಲೆಬಸ್ ಹೇಳಿದ್ದೀನಿ, ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದಿ ಬೆಸ್ಟ್. ಬಾಯ್ ಬಾಯ್. ಲವ್ ಯು ಆಲ್.